ನಮಸ್ತೆ. ನಮ್ಮಲ್ಲಿ ಆರೋಗ್ಯಕ್ಕೆ ಅನೇಕ ವಿಚಾರಗಳು ಪ್ರಾಮುಖ್ಯ. ಅದರಲ್ಲೂ ಒಂದು 4-5 ವಿಚಾರ ಭಾಳ ಪ್ರಾಮುಖ್ಯ. ಅದರಲ್ಲಿ ನಿದ್ರೆ ಕೂಡ ಒಂದು. ಯಾರಿಗೆ ನಿದ್ರೆ ಚೆನ್ನಾಗಿ ಬರ್ತದೋ ಅವರು ಆರೋಗ್ಯವಾಗಿದ್ದಾರೆ ಅಂತ ಲೆಕ್ಕ. ಅದಕ್ಕೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ನಿದ್ದೆಗೆಟ್ಟೋ ಬುದ್ಧಿಗೆಟ್ಟೋ ಅಂತ. ನಿದ್ರೆ ಭಾಳ ಒಳ್ಳೆಯದು. ಆದರೆ ಆ ನಿದ್ದೆಯನ್ನು ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನ ನಾವು ಭಾಳ ಪ್ರಾಮುಖ್ಯವಾಗಿ ತಿಳ್ಕೊಳ್ಬೇಕು. ಇವತ್ತು ನಮ್ಮಲ್ಲಿ ಅನೇಕ ಜನರ ಆರೋಗ್ಯದ ಸಮಸ್ಯೆಗೆ ನಿದ್ರೆ ಒಂದು ಕಾರಣ. ಆದರೆ ಇವತ್ತು ನಾವು ತುಂಬ ಕಡೆ ನೋಡ್ತಾ ಇದ್ದೀವಿ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋಕ್ಕೆ ಮೂಲ ಕಾರಣ ಈ ನಿದ್ರೆ. ಈ ನಿದ್ರೆಯನ್ನು ನಾವು ಟಾನಿಕ್ಕು, ಔಷಧಿ ಅಂತ ಹೇಳ್ತೇವೆ. ಪ್ರಾಮುಖ್ಯವಾದ ಔಷಧಿ ಅಲ್ಲದೆ ಅನೇಕ ಔಷಧಿಗಳಲ್ಲಿ ನಿದ್ರೆನೂ ಒಂದು. ನಿದ್ರೆಯಿಂದ ಮನುಷ್ಯನ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳು, ರಿಪೇರಿಗಳು, ಅಭಿವೃದ್ಧಿ ಆಗ್ತದೆ. ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಅದರಲ್ಲೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿದ್ದೆಯನ್ನು ಭಾಳ ಹಿತವಾಗಿ, ಮಿತವಾಗಿ ಮಾಡಬೇಕು. ನಿದ್ದೆ ಒಳ್ಳೆಯದು ಅಂತ ಹೇಳಿ ವಿಪರೀತನೂ ಮಾಡ್ಬೋದು, ಕಡಿಮೆನೂ ಮಾಡಬಾರ್ದು, ಮಿತವಾಗಿರಬೇಕು. ಅದರಲ್ಲೂ ನಿದ್ದೆಗೆ ಅಂತ ಹೇಳಿ ಅದು ಸಮಯ, ರಾತ್ರಿಯ ಸಮಯ ತುಂಬ ಒಳ್ಳೆಯದು. ಹಗಲಿನಲ್ಲಿ ದುಡಿಮೆ, ರಾತ್ರಿಯಲ್ಲಿ ನಿದ್ದೆ. ಇದು ನಮ್ಮ ಆರೋಗ್ಯದ ಗುಟ್ಟು. ನಿದ್ದೆ ಎಷ್ಟು ಮಾಡಬೇಕು? ತುಂಬ ಜನರಿಗೆ ಒಂದು ಸಂಶಯ ಇದೆ. ಎಷ್ಟು ಗಂಟೆ ನಿದ್ದೆ ಮಾಡಬೇಕು? 6 ಗಂಟೆ, 8 ಗಂಟೆ, 10 ಗಂಟೆ ಹೀಗೆಲ್ಲ ಹೇಳ್ತಾರೆ. ಆದರೆ ನಿದ್ದೆಯನ್ನು ಮಾಡಬೇಕಾದ್ರೆ ನಾವು ಮಲಗಿರೋದು ಮುಖ್ಯ ಅಲ್ಲ. ಕೆಲವರು 6 ಗಂಟೆ ನಿದ್ದೆ ಮಾಡಬೇಕು, 8 ಗಂಟೆ ನಿದ್ದೆ ಮಾಡಬೇಕು ಅಂದ್ಬಿಟ್ಟು ಎಚ್ಚರವಾಗಿ ಮಲಗಿರೋದನ್ನು ಕೂಡ ಅವರು ನಿದ್ರೆ ಅಂತ ಹೇಳ್ತಾರೆ. ಅದು ನಿದ್ರೆ ಅಲ್ಲ. ನಾವು ದೀರ್ಘವಾಗಿ ಗಾಢ ನಿದ್ದೆಗೆ ಹೋಗೋದು ಅದು ನಿಜವಾದ ನಿದ್ದೆ. ಈಗ ಈ ನಿದ್ದೆ ಅನ್ನೋದು ಮನುಷ್ಯನಿಗೆ ಒಂದು ಅಮೃತ ಇದ್ದಾಗೆ. ನಿದ್ದೆಯಲ್ಲೇ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ರಿಪೇರಿಯಾಗುವಂಥ ಸಮಯ. ಆ ನಿದ್ದೆಯನ್ನು ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದನ್ನ ತುಂಬ ಸರಳವಾಗಿ ತಿಳ್ಕೊಳ್ಳಿ. ಏಕೆಂದರೆ ಇವತ್ತು ನಮ್ಮಲ್ಲಿ ಬರುವಂಥ ಅನೇಕ ರೀತಿಯ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗೆ ಈ ನಿದ್ದೆನೂ ಒಂದು ಪ್ರಾಮುಖ್ಯ ಕಾರಣಗಳಲ್ಲಿ ಪ್ರಾಮುಖ್ಯ. ನಿದ್ದೆಯನ್ನು ನಾವು ಯಾವಾಗಲೂ ಹಗಲು ಹೊತ್ತಿನಲ್ಲಿ ಮಾಡಬಾರದು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಆದರೆ ಯಾರು ಮಾಡಬೇಕು? ವಯಸ್ಸಾದವರು, 60 ವರ್ಷಕ್ಕೆ ಮೇಲ್ಪಟ್ಟವರು ಒಂದು 10-15 ನಿಮಿಷ ನಿದ್ದೆ ಮಾಡ್ಬೋದು. 80-90 ವರ್ಷ ಇರುವವರು ನಿದ್ದೆ ಮಾಡ್ಬೋದು. ಅದರಲ್ಲಿ ನಾವು ತುಂಬ ದಣಿದಾಗ, ಅದು ಮಲಗಲಿಕ್ಕೆ ಆಗೋದಿಲ್ಲ, ನಮಗೆ ಸಮಯವೇ ಇಲ್ಲ ಅನ್ನೋ ಸಮಯದಲ್ಲಿ ನಮ್ಮ ಯೋಗ ಸೂತ್ರದಲ್ಲಿ ಯೋಗ ನಿದ್ರೆ ಅನ್ನೋದು, ನಾವು ಶಾಂತಿ ಆಸನದಲ್ಲಿ, ಅಂದರೆ ನೀವೆಲ್ಲ ಹೇಳ್ತಿರಲ್ಲ ಶವಾಸನ ಅಂತೇಳಿ, ಅದರಲ್ಲಿ ಯೋಗ ನಿದ್ರೆ ಅಂತ ಒಂದಿದೆ. ಅದನ್ನೊಂದು 15-20 ನಿಮಿಷ ಮಾಡಿದರೆ ಅದು 3 ಗಂಟೆ ನಿದ್ದೆಗೆ ಸಮ. ಆದರೆ ನಾವು ಯಾವಾಗಲೂ ತಿಳ್ಕೊಳ್ಳಿ, ನಿದ್ದೆಯಿಂದ ನಮಗೆ ಹೆಚ್ಚು ಲಾಭ ಇದೆ ಅಂದ್ಬಿಟ್ಟು ನೀವು ಜಾಸ್ತಿನೂ ಮಾಡಿದರೆ ಅದರಿಂದ ನಷ್ಟ. ಅದು ತಾಮಸಿಕ. ವಿಪರೀತ ನಿದ್ದೆ ಯಾವಾಗಲೂ ತಾಮಸಿಕ. ಕಡಿಮೆ ನಿದ್ದೆಯಿಂದನೂ ಕಾಯಿಲೆ ಬರ್ತದೆ, ಜಾಸ್ತಿ ನಿದ್ದೆ ಮಾಡೋದ್ರಿಂದನೂ ಕಾಯಿಲೆ ಬರ್ತದೆ. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ ನೀವು. ನಿದ್ದೆ ಜಾಸ್ತಿ ಮಾಡಿದರೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಕಡಿಮೆ ನಿದ್ದೆ ಮಾಡಿದಾಗಲೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಅದಕ್ಕೆ ಭಗವಂತ ನಮಗೆ ಸಮಯವನ್ನು 24 ಗಂಟೆ ಮಾಡಿರೋದ್ರಲ್ಲಿ ನೀವು ಅದನ್ನು 3 ಭಾಗ ಮಾಡ್ಕೊಳ್ಳಿ. ಒಂದು ಭಾಗ 8 ಗಂಟೆ ಕೆಲಸ, ಕಾಯಕವೇ ಕೈಲಾಸ. ಪ್ರತಿಯೊಬ್ಬರು 8 ಗಂಟೆ ಕೆಲಸ ಮಾಡಲೇಬೇಕು. ಇನ್ನು ಒಂದು 7 ರಿಂದ 8 ಗಂಟೆ ನಿದ್ದೆ ಮಾಡಬೇಕು.
ಇನ್ನು ಉಳಿದ 8 ಗಂಟೆಯಲ್ಲಿ ನಿಮ್ಮ ಸಮಾಜ ಸೇವೆ, ನಿಮ್ಮ ಬೇರೆ ಬೇರೆ ಕೆಲಸಗಳು, ಸಣ್ಣ ಪುಟ್ಟ ಅದು ಇದು, ಸ್ನೇಹಿತರನ್ನ ಭೇಟಿ ಮಾಡೋದು, ಅದು ಇದು ಏನೋ ಒಂದು ಇರುತ್ತೆ. ಅದನ್ನು ಒಂದು 8 ಗಂಟೆ ಹಾಗೆ ಒಂದು 3 ಭಾಗ ಮಾಡ್ಕೊಳ್ಬೇಕು ನೀವು. 8 ಗಂಟೆ ನಿದ್ದೆ ಮಾಡೋದು ತುಂಬ ಒಳ್ಳೆಯದು. ಯಾರು ಗಡಿಯಾರ ನೋಡ್ಕೊಂಡು 8 ಗಂಟೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ 6 ಗಂಟೆ ಮೇಲೆ ಒಂದು 8 ಗಂಟೆ ಒಳಗಡೆ ಅಷ್ಟು ಸಮಯವನ್ನು ನಾವು ನಿದ್ದೆ ಮಾಡಬೇಕು. ಈ ನಿದ್ದೆ ಮಾಡಲಿಕ್ಕೆ ಸೂಕ್ತ ಸಮಯ ಯಾವುದಪ್ಪ ಅಂದರೆ, ಚೆನ್ನಾಗಿ ತಿಳ್ಕೊಳ್ಳಿ, ನಿದ್ದೆ ಮಾಡಲಿಕ್ಕೆ ಸೂಕ್ತ ಸಮಯ ರಾತ್ರಿ. ಅದರಲ್ಲೂ ರಾತ್ರಿ ಅಂದರೆ 8 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯವರೆಗೆ ನಿದ್ದೆ ಮಾಡಲಿಕ್ಕೆ ಸೂಕ್ತ ಸಮಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಹದಲ್ಲಿ, ನಮ್ಮ ಹೊಟ್ಟೆಯ ಭಾಗದಲ್ಲಿ 2 ಕ್ರಿಯೆಗಳು ನಡೆಯುತ್ತವೆ. ಹಗಲು ಹೊತ್ತಿನಲ್ಲಿ ನಮ್ಮ ಹೊಟ್ಟೆ ಜೀರ್ಣಕ್ರಿಯೆಯನ್ನು ಮಾಡಿದರೆ, ರಾತ್ರಿಯ ಸಮಯದಲ್ಲಿ ರಿಪೇರಿ ಕೆಲಸ ನಡೆಯುತ್ತೆ. ನೋಡಿ ಎಷ್ಟು ಸರಳ ಜೀವನ. ಹಗಲು ಹೊತ್ತಿನಲ್ಲಿ ಹೊಟ್ಟೆಯ ಅಂಗಾಂಗಗಳು ಜೀರ್ಣಕ್ರಿಯೆಯನ್ನು ಮಾಡಿದರೆ, ನಾವು ತಿಂದಂಥ ಆಹಾರವನ್ನು ಜೀರ್ಣ ಮಾಡಿದರೆ, ರಾತ್ರಿಯ ಸಮಯದಲ್ಲಿ ನಮ್ಮ ದೇಹದಲ್ಲಿ ಏನಾದರೂ ಲೋಪದೋಷಗಳಾಗಿದ್ರೆ, ರಿಪೇರಿ ಆಗಿದ್ರೆ ಅದನ್ನು ಸರಿ ಮಾಡುವ ಸಮಯ ರಾತ್ರಿ. ಅದಕ್ಕೆ ನಾವು ಹೇಳೋದು ಮುಖ್ಯವಾಗಿ ಹಗಲಿನಲ್ಲಿ ಜೀರ್ಣಕ್ರಿಯೆ, ಅದಕ್ಕೆ ನಾವು ಊಟ ಮಾಡಬೇಕು. ರಾತ್ರಿಯಲ್ಲಿ ರಿಪೇರಿ ನಡೆಯುವಂಥ ಸಮಯದಲ್ಲಿ ನಾವು ಆಹಾರವನ್ನು ತಗೊಳ್ಬಾರ್ದು. ಅದಕ್ಕೆ ಜೈನರು ಈಗಲೂ ಕೂಡ ಸೂರ್ಯ ಮುಳುಗಿದ ಮೇಲೆ ಯಾವುದೇ ಆಹಾರವನ್ನು ತಿನ್ನೋದಿಲ್ಲ. ನಾವು ನಿದ್ದೆಯಲ್ಲಿ ಹೋದಾಗ ನಮ್ಮ ಹೊಟ್ಟೆ ಖಾಲಿ ಇರಬೇಕು. ಕನಿಷ್ಠ ನಾವು ಊಟಕ್ಕೂ ನಿದ್ದೆ ಮಾಡೋದಕ್ಕೂ 2.5 ಗಂಟೆ ಗ್ಯಾಪ್ ಇರಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿದ್ರೆಗೂ ನಾವು ಊಟ ಮಾಡೋದಕ್ಕೂ 2.5 ಗಂಟೆ ಗ್ಯಾಪ್ ಇರಬೇಕು. ನೀವು 8-8:30 ಮಲಗುವ ಅಭ್ಯಾಸ ಇಟ್ಕೊಂಡ್ರೆ, ನೀವು ಸಂಜೆ 6 ಗಂಟೆ ಒಳಗಡೆ ನಿಮ್ಮ ಊಟವನ್ನು ನಿಲ್ಲಿಸಬೇಕು. ರಾತ್ರಿ ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಮ್ಮ ದೇಹದ ಸಿಸ್ಟಮೇ ಇದು. ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೆ ನಮ್ಮ ದೇಹ ಸೆಲ್ಫ್ ರಿಪೇರಿ ಆಗುತ್ತೆ. ಅದರಲ್ಲಿ ಒಂದೊಂದು ಅಂಗಗಳನ್ನು ಒಂದೊಂದು ಸಮಯದಲ್ಲಿ ರಿಪೇರಿ ಮಾಡುತ್ತೆ. ತಲೆಯ ಭಾಗ ರಿಪೇರಿ ಮಾಡೋ ಸಮಯವೇ ಬೇರೆ, ಅಂಗಾಂಗಗಳ ರಿಪೇರಿ ಮಾಡೋದೇ ಸಮಯ ಬೇರೆ, ಮೆದುಳನ್ನು ರಿಪೇರಿ ಮಾಡುವ ಸಮಯವೇ ಬೇರೆ, ಜೀರ್ಣಾಂಗ ಕ್ರಿಯೆಯನ್ನು ರಿಪೇರಿ ಮಾಡುವ ಸಮಯವೇ ಬೇರೆ. ಆದ್ದರಿಂದ ನೀವೇನು ಮಾಡಬೇಕಂದ್ರೆ, 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯವರೆಗೆ, ಅಂದರೆ ಸುಮಾರು ಒಂದು 6 ಗಂಟೆ ಕಾಲ ನಮ್ಮ ದೇಹ ರಿಪೇರಿ ಮಾಡ್ಕೊಳ್ಳುವಂಥ ಸಮಯ. ಆ ಸಮಯದಲ್ಲಿ ನೀವೆಲ್ಲರೂ ನಿದ್ದೆ ಮಾಡಲೇಬೇಕು. ಇವತ್ತಿನ ದಿನಗಳಲ್ಲಿ ನಾವು ತುಂಬ ಕಡೆ ನೋಡ್ತಾ ಇದ್ದೇವೆ. ನಿಮ್ಮ ಅನೇಕ ಸಮಸ್ಯೆಗಳಿಗೆ ನೋಡಿ, ಇವತ್ತು ನೀವು ಏನೇ ಮಾಡಿ, ಎಷ್ಟೇ ದೊಡ್ಡ ಡಾಕ್ಟ್ರನ್ನ ಭೇಟಿ ಮಾಡಿ, ಎಷ್ಟೇ ಔಷಧಿ ತಿನ್ನಿ, ಅಥವಾ ನೀವು ಎಷ್ಟೇ ಟಾನಿಕ್ ತಗೊಳ್ಳಿ, ನೀವು ಎಷ್ಟೇ ವ್ಯಾಯಾಮ ಮಾಡಿ, ಯೋಗ ಮಾಡಿ, ನೀವು ಏನೇ ಮಾಡಿ, ಆದರೆ ನಿಮಗೆ ಸಮಯಕ್ಕೆ ಸರಿಯಾಗಿ ನೀವು ನಿದ್ದೆ ಮಾಡ್ತಾ ಇದ್ದರೆ ಅವುಗಳು ಯಾವುದು ನಿಮಗೆ ಸಪೋರ್ಟ್ ಮಾಡಲ್ಲ. ಯಾವ ವೈದ್ಯರು, ಯಾವ ಟೆಸ್ಟು ನಿಮ್ಮನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಔಷಧಿ ಕೊಟ್ಟರೆ, ಟಾನಿಕ್ ಕೊಟ್ಟರೆ, ಅವುಗಳೆಲ್ಲವೂ ಕೆಲಸ ಮಾಡಬೇಕು ಅಂತಿದ್ರೆ ನೀವು ನಿದ್ದೆಯನ್ನು ಆ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಅದು ಮಾಡಿದ್ರೆ, ನೀವು ಯಾವುದ್ಯಾವುದೋ ಸಮಯದಲ್ಲಿ ನಿದ್ದೆ ಮಾಡಿದ್ರೆ, ಹಗಲಿನಲ್ಲಿ ನಿದ್ದೆ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಏನೋ ಒಂದು ವೇಳೆ ಅಕಸ್ಮಾತ್ ನೈಟಲ್ಲಿ ನೀವೇನಾದರೂ ನಿದ್ದೆ ಕೆಟ್ಟು, ಅಥವಾ ಏನೋ ಕಾರ್ಯಕ್ರಮದಲ್ಲಿ ನಿಮಗೇನೋ ಭಾಗಿಯಾಗಿ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ ಅಂದರೆ, ರಾತ್ರಿ ಯಾವುದೋ ಒಂದು ದಿನ ನಿಮಗೆ ಒಂದು 4 ಗಂಟೆ ನಿದ್ದೆ ಸರಿಯಾಗಿ ಬಂದಿಲ್ಲ ಅಂದರೆ, ಹಗಲೊತ್ತಲ್ಲಿ ನೀವು ಒಂದು ಅರ್ಧದಿಂದ 1 ಗಂಟೆ ಮಲಗ್ಬೋದು. ಅಂದರೆ ರಾತ್ರಿ ನಿಮಗೆ ಇರೋ ಸಮಯ ಹಗಲಿಗೆ ಅದು ಅರ್ಧ. 4 ಗಂಟೆಗೆ ಹಗಲೊತ್ತಾದರೆ 2 ಗಂಟೆ, ರಾತ್ರಿ 2 ಗಂಟೆ ಆದರೆ ಹಗಲಿಗೆ ಅದು 1 ಗಂಟೆ. ರಾತ್ರಿ ನಿಮ್ಮ 2 ಗಂಟೆಯ ನಿದ್ದೆ ಹಗಲಿನಲ್ಲಿ 1 ಗಂಟೆ ನಿದ್ದೆಗೆ ಸಮ. ಅದರಿಂದ ಯಾರು ಹಗಲು ಹೊತ್ತಲ್ಲಿ ನಿದ್ದೆ ಮಾಡಬೇಕಂದ್ರೆ, ತುಂಬ ಅನಾರೋಗ್ಯದಿಂದ ಬಳಲ್ತಾ ಇರುವವರು, ಆಮೇಲೆ 60ರಿಂದ 65 ವಯಸ್ಸಾದವರು, ತುಂಬ ಕೆಲಸ ಮಾಡುವವರು, ನೀವು ಒಂದು 15-20 ನಿಮಿಷ ಹಗಲು ಹೊತ್ತಲ್ಲಿ ನಿದ್ದೆ ಮಾಡ್ಬೋದು ಅಷ್ಟೇ, ಜಾಸ್ತಿ ಮಾಡುವಂಗೆ ಇಲ್ಲ. ಇವತ್ತು ತುಂಬ ಆರೋಗ್ಯಗಳ ಸಮಸ್ಯೆಗೆ ಒಂದು ಭಾಳ ಪ್ರಾಮುಖ್ಯವಾದ ಸಮಸ್ಯೆಗಳು ಹೇಳ್ತೀನಿ ನಾನು. ಇವತ್ತು ನಮ್ಮಲ್ಲಿ ಅನೇಕ ಜನರಿಗೆ, ನೀವೆಲ್ಲ ನಿಮ್ಮ
ಹಳ್ಳಿಗಳಲ್ಲಿ ನೋಡಿ, ನಿಮ್ಮ ಅಜ್ಜಿ ತಾತಂದಿರನ್ನು ಕೇಳಿ ನೋಡಿ, ಒಂದು ಊರಲ್ಲಿ ಒಬ್ಬರು ಅಥವಾ ಇಬ್ಬರು ಬಂಜೇರು ಇರ್ತಿದ್ರು ನೋಡಿ. ಪ್ರಾಮುಖ್ಯವಾದ ಸಮಸ್ಯೆ ಇವತ್ತು ನಮ್ಮಲ್ಲಿ ಆಗ್ತಿರೋದು ಬಂಜೇರು ಅಂದರೆ ಮಕ್ಕಳಾಗದೇ ಇರೋರು ಯಾವುದಾದ್ರೂ ಒಂದು ಊರಲ್ಲಿ ಒಬ್ಬರು ಇಬ್ಬರು ಇರ್ತಿದ್ರು. ಆದರೆ ಇವತ್ತು ಪ್ರತಿ ಮನೆಯಲ್ಲೂ ಬಂಜೇರಿದ್ದಾರೆ. ಕಾರಣ, ದುಡಿಯುವ ನೆಪದಲ್ಲಿ ಹಗಲಿನಲ್ಲಿ ನಿದ್ದೆ ಮಾಡಿ ರಾತ್ರಿಯಲ್ಲಿ ಕೆಲಸ ಮಾಡಿ, ಅದರಲ್ಲೂ ವಿಶೇಷವಾಗಿ ಕಂಪ್ಯೂಟರ್ ಮುಂದೆ ಸಾಫ್ಟ್ವೇರ್ಗಳು, ಕಂಪ್ನಿಯವರು, ಅವರು ಇವರು ಎಲ್ಲ ರಾತ್ರಿ ನೀವು ನಿದ್ದೆ ಮಾಡ್ದೇ ಡ್ಯೂಟಿ ಮಾಡಿ ಹಗಲು ನೀವು ಮಲಗೋದ್ರಿಂದನೇ ನಿಮ್ಮಲ್ಲಿ ಈ ಬಂಜೆತನ ಅನ್ನೋದು ಬರ್ತಾ ಇರೋದು. ಅದರಲ್ಲೂ ಯುವಕರಲ್ಲಿ ಅನೇಕ ಸಂತಾನ ಶಕ್ತಿಯನ್ನು ಕಳ್ಕೊಂಡಿರೋದು ಈ ಹಗಲೊತ್ತಿನಲ್ಲಿ ಡ್ಯೂಟಿ, ಹಗಲೊತ್ತಿನಲ್ಲಿ ಡ್ಯೂಟಿ ಮಾಡ್ದೇ ಹಗಲೊತ್ತು ಮಲಗೋದು, ರಾತ್ರಿ ಡ್ಯೂಟಿ ಮಾಡೋದು. ಇದು ನಿಮ್ಮ ಆರೋಗ್ಯದಲ್ಲಿ ತುಂಬ ದುಷ್ಪರಿಣಾಮ ಬೀರ್ತಾ ಇದೆ. ಅದರಿಂದನೇ ಮನೆಗಳಲ್ಲಿ, ಗ್ರಾಮಗಳಲ್ಲಿ ಇವತ್ತು ಬಂಜೇರೆಲ್ಲ ತುಂಬಿಕೊಂಡು ನಿಮಗೆ ಪ್ರತಿ ಜಿಲ್ಲೆಯಲ್ಲಿ ಪ್ರಣಾಳ ಶಿಶು ಮಾಡಿಕೊಡ್ತೀವಿ, ಟ್ಯೂಬರ್ಕ್ಯುಲೋಸಿಸ್ ಶಿಶು ಮಾಡಿಕೊಡ್ತೀವಿ ಅಂತೇಳಿ ಇವತ್ತು ಆಸ್ಪತ್ರೆಯವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ EMI ಇದೆ ಅಂತ ನಾನು ಹೇಳ್ತೀನಲ್ಲ ಅನೇಕ ಸಾರಿ. ನಾವು ಬದುಕಿರೋದು ಯಾವುದಕ್ಕೆ ಬದುಕಿರಬೇಕು? ಟ್ಯಾಕ್ಸ್ GST ಕಟ್ಟಕ್ಕೆ, ಟೋಲ್ ಕಟ್ಟಕ್ಕೆ, ಆಮೇಲೆ EMI ಕಟ್ಟಕ್ಕೆ, ಅದನ್ನೆಲ್ಲ ಕಟ್ಟಕ್ಕೆ ಬದುಕಿರ್ಬೇಕಾದ್ರೆ ಮಾತ್ರೆಯನ್ನು ನುಂಗಕ್ಕೆ. ಅದೇ ರೀತಿ ಇವಾಗ ಈ ಬಂಜೆತನದಲ್ಲಿರೋರಿಗೆ ಮಕ್ಕಳು ಮಾಡ್ಕೊಳ್ಳೋಕ್ಕೂ ಆಸ್ಪತ್ರೆಗಳು EMI ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ಆರೋಗ್ಯದಲ್ಲಿ ಎಷ್ಟು ದುಷ್ಪರಿಣಾಮ ಬೀರ್ತದೆ ಅಂತ ತಿಳ್ಕೊಳ್ಳಿ. ಆತ್ಮೀಯರೇ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಮ್ಮ ಆರೋಗ್ಯದಲ್ಲಿ ನಿದ್ರೆ ಅನ್ನೋದು ಭಾಳ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಈ ನಿದ್ದೆಯನ್ನು ನೀವು ಮಾಡಿದಾಗ ನಿಮ್ಮ ದೇಹದಲ್ಲಿ ಮತ್ತು ನಿಮ್ಮ ಶರೀರದಲ್ಲಿ, ದೇಹ ಶರೀರ ಎರಡು ಒಂದೇ, ಮನಸ್ಸಿನಲ್ಲಿ ಆಗುವಂಥ ಲೋಪದೋಷಗಳನ್ನು, ಸುಸ್ತನ್ನು, ನಿಶಕ್ತಿಯನ್ನು ಸರಿಪಡಿಸೋದು ನಿದ್ರೆ. ಆದ್ದರಿಂದ ಈ ನಿದ್ದೆಯನ್ನು ಹಗಲೊತ್ತಲ್ಲಿ ಯಾರೂ ಮಾಡಬೇಡಿ, ರಾತ್ರಿ ಹೊತ್ತಲ್ಲಿ ನಿದ್ದೆ ಮಾಡಿ. ಅದು ಎಷ್ಟೇ ದುಡಿಮೆ ಇರಲಿ, ನಿಮ್ಗೆ ಎಷ್ಟೇ ಸಂಪಾದನೆ ಆಗಲಿ, ನಿಮ್ಮ ಆರೋಗ್ಯದ ಮುಂದೆ ಯಾವುದೂ ಇಲ್ಲ. ಹಣ ಸಂಪಾದನೆ ಮಾಡುವ ನೆಪದಲ್ಲಿ ಇವತ್ತು ಎಲ್ಲರೂ ರಾತ್ರಿ ಹೆಚ್ಚು ಸಮಯ ನೀವು ನಿದ್ದೆ ಮಾಡ್ತಾರೆ. ರಾತ್ರಿ ಊಟ ಮಾಡೋದು 10 ಗಂಟೆಗೆ, 11 ಗಂಟೆಗೆ, 1 ಗಂಟೆಗೆಲ್ಲ ರಾತ್ರಿ ಊಟ ಮಾಡಿ ಬೆಳಿಗ್ಗೆ ಏಳೋದೆಲ್ಲ ಲೇಟ್ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡ್ತೀರಾ ಅಂದರೆ, 8 ಗಂಟೆ ನಿದ್ದೆ ಮಾಡಬೇಕಲ್ಲ ಅಂದ್ಬಿಟ್ಟು ರಾತ್ರಿ 12 ಗಂಟೆ, 1 ಗಂಟೆಗೆ ಮಲಗಿ ಬೆಳಿಗ್ಗೆ 9 ಗಂಟೆ, 10 ಗಂಟೆವರೆಗೆ ನಿದ್ದೆ ಮಾಡ್ತಾರೆ. ಇದು ಕೂಡ ಭಯಂಕರ ಅಪಾಯಕಾರಿ. ಮುಂದೆ ನಿಮಗೆಲ್ಲರಿಗೂ ಮಾರಿ ಹಬ್ಬ ಇದೆ. ಈಗ ಹೇಳೋದನ್ನ ಸರಿಯಾಗಿ ಫಾಲೋ ಮಾಡಿ. ನೀವು ಹೇಳ್ಬೋದು, ನಾವು ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಾವು EMI ಕಟ್ಟಬೇಕು, ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು. ಯಾರಿಗಾಗಿ ಸಂಪಾದನೆ ಮಾಡ್ತೀರಾ? ನಿಮ್ಮ ಆರೋಗ್ಯ ಕೆಟ್ಟೋದ್ಮೇಲೆ ನೀವು ಸಂಪಾದನೆ ಮಾಡಿ ಯಾರು ತಿಂತಾರದನ್ನ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರಾತ್ರಿ ಹೊತ್ತಿನಲ್ಲಿ ದುಡಿಯೋದನ್ನ ನಿಲ್ಲಿಸಿ. ರಾತ್ರಿ ಹೊತ್ತು ಇರೋದೇ ನಿದ್ರೆ ಮಾಡಲಿಕ್ಕೆ, ಹಗಲು ಹೊತ್ತಿರೋದೇ ದುಡಿಯೋದಕ್ಕೆ. ಅದರಿಂದ ಆರೋಗ್ಯದಲ್ಲಿ ಅನೇಕ ಸಮಸ್ಯೆಗಳಿಗೆ ಮೂಲ ಕಾರಣ, ನಾವು ಹಗಲಿನಲ್ಲಿ ಕೆಲಸ ಮಾಡಬೇಕು, ರಾತ್ರಿಯಲ್ಲಿ ನಿದ್ದೆ ಮಾಡಬೇಕು. ಆಮೇಲೆ ಬೆಳಗ್ಗಿನ ಜಾವ ಎಂಥ ರೋಗಿಷ್ಠೇ ಆಗಿರಲಿ, ಯಾವುದೇ ಒಬ್ಬ ವ್ಯಕ್ತಿ ಆಗಿರಲಿ, ಅವನು ಮುಂದೆ ಅಭಿವೃದ್ಧಿ ಆಗಬೇಕು, ನಾನು ಸಂಪತ್ಭರಿತನಾಗಬೇಕು, ಹೆಚ್ಚು ಗಳಿಸಬೇಕು, ಒಳ್ಳೆ ಕೀರ್ತಿವಂತನಾಗಬೇಕು ಅನ್ನೋರು ಬೆಳಗ್ಗಿನ ಜಾವ 4 ಗಂಟೆಯಿಂದ 5 ಗಂಟೆ ಒಳಗೆ ಹಾಸಿಗೆಯಿಂದ ಎದ್ದು ಬಿಡಬೇಕು. ನಾನು ಅನೇಕ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಬೆಸ್ಟ್ ಸೀಟ್ ಬೇಕು ಅಂತ ಇದ್ದರೆ ಬೆಳಗ್ಗೆ ಬೆಡ್ಶೀಟನ್ನು ಬೇಗ ತೆಗಿಬೇಕು, ಹಾಸಿಗೆಯಿಂದ ಬೇಗ ಏಳಬೇಕು. ಆರೋಗ್ಯ ಕೆಡೋದಕ್ಕೂ ನಿದ್ದೆನೇ ಕಾರಣ, ನಮ್ಮ ಅಭಿವೃದ್ಧಿ ಆಗೋಕ್ಕೂ, ಆರೋಗ್ಯ ಸುಧಾರಣೆ ಆಗೋಕ್ಕೂ ನಿದ್ರೆನೇ ಕಾರಣ. ಅದರಿಂದ ನೀವೆಲ್ಲ ಏನು ಮಾಡಬೇಕು, ಎಂಥ ರೋಗಿಷ್ಠೇ ಆಗಿರಲಿ, ಬೆಳಗಿನ ಜಾವ 4ರಿಂದ 5 ಗಂಟೆ ಒಳಗಡೆ ಎದ್ದು ಬಿಡಬೇಕು. 5 ಗಂಟೆಗೆ 5:15 ಒಳಗಡೆ ಎದ್ದು ಬಿಡಬೇಕು. ಎಂಥವ್ರಾದ್ರೂ 4 ಗಂಟೆಗೆ ಹೇಳೋದು ತುಂಬ ಒಳ್ಳೆಯದು. ಅದರಲ್ಲೂ ವಿದ್ಯಾರ್ಥಿಗಳು ಚೆನ್ನಾಗಿ ನೆನಪಿಟ್ಕೊಳ್ಳಿ, 10 ಗಂಟೆ, 11 ಗಂಟೆ, 1 ಗಂಟೆವರೆಗೂ ನಿದ್ದೆ ಕೆಟ್ಟು ಬೆಳಿಗ್ಗೆ ಹೊತ್ತಿನಲ್ಲಿ ನೀವು ಸೂರ್ಯ ಹುಟ್ಟಿ 1 ಗಂಟೆ 2 ಗಂಟೆ ಆಮೇಲೆ ಎದ್ದರೆ ರಾತ್ರಿ ಓದಿದೆಲ್ಲ ವೇಸ್ಟ್. ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಸೂಕ್ತ ಸಮಯ ಬೆಳಗ್ಗಿನ ಜಾವ 2 ಗಂಟೆಯಿಂದ 6 ಗಂಟೆ. ಈ 4 ಗಂಟೆ ಸಮಯದಲ್ಲಿ ಓದಿ ನೋಡಿ ನಿಮ್ಗೆ ಎಷ್ಟು ಲಾಭ ಬರ್ತದೆ ಅಂತೇಳಿ. ಬೆಳಿಗ್ಗೆ 2 ಗಂಟೆಯಿಂದ 6 ಗಂಟೆ ಒಳಗಡೆ ಓದಿದರೆ ಮಕ್ಕಳಿಗೆ ನೆನಪಿನ ಶಕ್ತಿ ಚೆನ್ನಾಗಿ ಉಳಿತದೆ, ನಮ್ಮ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗ್ತದೆ. ಆಮೇಲೆ ನಮಗೆ ಬರುವಂಥ ಅನೇಕ ರೋಗಗಳು, ಈಗ ದೇಹದಲ್ಲಿ ರೋಗ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಮೈ ತುಂಬ ಕಾಯಿಲೆ ಇದೆ ಅಂತ ಇಟ್ಕೊಳ್ಳಿ, ನೀವು ಬೆಳಗಿನ ಜಾವ 4ರಿಂದ 5 ಗಂಟೆಗೆ ಎದ್ದು ಕೂತ್ಕೊಳ್ಳಿ. ನೀವೇನು ಕೆಲಸ ಮಾಡ್ತಾ ಇದ್ರೂ ಪರವಾಗಿಲ್ಲ, ಬೆಳಗಿನ ಜಾವ 4ರಿಂದ 5 ಗಂಟೆಗೆ ಎದ್ದು ಹಾಸಿಗೆಯಲ್ಲಿ ಕುಳಿತುಕೊಂಡು ನಿಮಗೆ ಇಷ್ಟವಾದ ದೇವ್ರನ್ನ ಪ್ರಾರ್ಥನೆ ಮಾಡೋದು, ಸಣ್ಣ ಪುಟ್ಟ ಯೋಗ ಮಾಡೋದು, ಏನೋ ಒಂದು ಕೆಲಸ ಶುರು ಮಾಡೋದು ನೀವು ಮಾಡಿ, ನಿಮ್ಮ ಆರೋಗ್ಯ ಅಲ್ಲಿ ಸುಧಾರಣೆ ಆಗೋಕ್ಕೆ ಶುರುವಾಗ್ತದೆ.
ಆದರೆ ರಾತ್ರಿ ಬೇಗ ಮಲಗಬೇಕು, ಬೆಳಿಗ್ಗೆ ಬೇಗ ಏಳಬೇಕು. ಇದೆಲ್ಲರಿಗೂ ಬಾಯಿಪಾಠ ಆಗ್ಬಿಡುತ್ತೆ ಚಿಕ್ಕದಲ್ಲಿ. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್, ಇದೆಲ್ಲ ಸ್ಲೋಗನ್ ಹೇಳಲಿಕ್ಕೆ ಮಾತ್ರ ಚಂದ ಅಷ್ಟೇ. ಆದರೆ ಇದನ್ನು ನೀವು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಆತ್ಮೀಯರೇ, ದಯಮಾಡಿ ರಾತ್ರಿಯ ಸಮಯ ಕೆಲವು ನಿಮ್ಮ ದಿನಚರಿಗಳನ್ನು ನೀವು ಬದಲಾಯಿಸ್ಕೊಳ್ಬೇಕು. ಈಗ ರಾತ್ರಿ ಹೊತ್ತಿನಲ್ಲಿ ನಾವು ಆಹಾರವನ್ನೇ ತಗೊಳ್ಬಾರ್ದು. ಯಾಕೆಂದರೆ ನಾವು ರಾತ್ರಿ ಹೊತ್ತಿನಲ್ಲಿ ಆಹಾರ ತಗೊಂಡ್ರೆ ದೇಹ ಜೀರ್ಣಕ್ರಿಯೆಯಲ್ಲಿ ಭಾಗಿಯಾದರೆ ರಿಪೇರಿ ಮಾಡೋದು ಯಾವಾಗ? ಹೊಟ್ಟೆಯ ಕೆಲಸ ಹಗಲೊತ್ತಲ್ಲಿ ಜೀರ್ಣ ಮಾಡೋದು, ರಾತ್ರಿ ಹೊತ್ತಿನಲ್ಲಿ ರಿಪೇರಿ ಮಾಡೋದು. ನೀವು ಅದನ್ನು ರಿಪೇರಿ ಮಾಡೋಕ್ಕೆ ಬಿಡೋದಿಲ್ಲ. ರಾತ್ರಿ 8 ಗಂಟೆ 9 ಗಂಟೆ 10 ಗಂಟೆಗೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಮಲಗಿಬಿಟ್ರೆ ಅದು ರಿಪೇರಿನೇ ಮಾಡೋಲ್ಲ, ಅಥವಾ ನಿಮ್ಮ ತಿಂದಿರೋ ಆಹಾರವನ್ನು ಜೀರ್ಣ ಮಾಡೋಲ್ಲ. ಅದರಿಂದನೇ ಕೆಲವರಿಗೆ ಸ್ಥೂಲಕಾಯ, ತುಂಬ ದೇಹ ದಪ್ಪ ಆಗೋಕ್ಕೂ ಅದೇ ಕಾರಣ, ದೇಹ ತುಂಬ ಸಪೂರ ಆಗೋಕ್ಕೂ ಇದೇ ಕಾರಣ. ಅದರಿಂದ ನೀವುಗಳೆಲ್ಲರೂ ನಿದ್ದೆಗೆ ಒಂದು ದೊಡ್ಡ ಸ್ಥಾನವನ್ನು ಕೊಡಿ. ಇಷ್ಟು ದಿನ ಏನು ತಪ್ಪು ಮಾಡಿದ್ರು ಅದು ನನಗೆ ಗೊತ್ತಿಲ್ಲ, ಆದರೆ ಇನ್ನು ಮುಂದೆ ನಿಮಗೆ ಎಷ್ಟೇ ಹಣ ಬರುವಂಥ ಕೆಲಸ ಇದ್ರೂ ದಯಮಾಡಿ ಹಗಲೊತ್ತಲ್ಲಿ ನೀವು ದುಡಿರಿ. ಸಂಬಳ ಕಮ್ಮಿ ಬಂದರೂ ಪರವಾಗಿಲ್ಲ. ಯಾಕೆಂದರೆ ನಿಮ್ಮನ್ನೆಲ್ಲರೂ ಇವತ್ತು ಬಹುರಾಷ್ಟ್ರೀಯ ಕಂಪನಿಯವರು, ಸಾಫ್ಟ್ವೇರ್ ಕಂಪನಿಯವರು ನಿಮ್ಮನ್ನೊಂದು 5 ವರ್ಷ 10 ವರ್ಷ ಚೆನ್ನಾಗಿ ದುಡಿಸ್ಕೊಂಡು ಸಿಪ್ಪೆ ಮಾಡಿ ರೋಡಿಗೆ ಬಿಡ್ತಾ ಇದ್ದಾರೆ. ನಿಮ್ಗೆ ಯಾವುದೇ ಭದ್ರತೆ ಇಲ್ಲ. ಸಿಕ್ಕಿದ್ರೆ ಹಣ ಸಿಕ್ತು, ಸಂಬಳ ಜಾಸ್ತಿ ಸಿಕ್ತು ಅಂದ್ಬಿಟ್ಟು ತಿನ್ನಬಾರದನ್ನೆಲ್ಲ ತಿಂದು, ಏನೇನೋ ಆಹಾರ ತಿಂದು, ರಾತ್ರಿ ಲೈಟಲ್ಲಿ ಡ್ಯೂಟಿ ಮಾಡಿ, ಹಗಲೊತ್ತಲ್ಲಿ ನಿದ್ದೆ ಮಾಡಿ ಒಂದು 8-10 ವರ್ಷ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಆಮೇಲೆ ನೀವು ನೋಡಿ, ಸುಮಾರು ಇವಾಗೆಲ್ಲ ಏನಾಗಿದೆ ಅಂದರೆ ಒಂದು 30-40 ವರ್ಷ ವಯಸ್ಸಾದವ್ರನ್ನ ನಮಗೆ 60ರಿಂದ 70 ವಯಸ್ಸಾದವ್ರನ್ನ ಕಾಣ್ತಾರೆ. ಯಾಕೆಂದರೆ ಈ ನಿದ್ದೆಯನ್ನು ಸಮಯಕ್ಕೆ ಸರಿಯಾಗಿ ಮಾಡ್ದೇ ನೀವು ರಾತ್ರಿಯೆಲ್ಲ ದುಡಿದು ಹಗಲೊತ್ತಲ್ಲಿ ನಿದ್ದೆ ಮಾಡೋದ್ರಿಂದ ನಿಮಗೆ ತುಂಬ ವಯಸ್ಸಾದವರಂತೆ ಕಾಣ್ತದೆ. ದೇಹದಲ್ಲಿ ಅನೇಕ ಬದಲಾವಣೆಗಳಾಗ್ತದೆ. ಅದರಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಬಂಜೆಯತನಕ್ಕೆ ಕಾರಣ ಈ ನಿದ್ದೆಯನ್ನು ನೀವು ಸಮಯಕ್ಕೆ ಸರಿಯಾಗಿ ಮಾಡ್ದೇ ಯಾವುದೋ ಸಮಯದಲ್ಲಿ ಮಾಡೋದೇ ಇದಕ್ಕೆ ಕಾರಣ. ಆದ್ಮೇಲೆ ಈ ನಿದ್ದೆ ಅನ್ನೋದು ನಮಗೆ ಮಾಡಲಿಕ್ಕೆ ಹೋಗೋಕ್ಕೆ ಮೊದಲು ಕೆಲವು ನಿಯಮಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ನಿದ್ದೆಗೂ ಊಟಕ್ಕೂ 2.5 ಗಂಟೆ ಗ್ಯಾಪ್ ಇರಬೇಕು. ಸಂಜೆ 5:30ಯಿಂದ 6:30 ಒಳಗಡೆ ಊಟ ಮಾಡ್ಕೊಂಬಿಡಿ. 8:30ಗೆ ಮಲ್ಕೊಳ್ಳಿ. ಬೆಳಿಗ್ಗೆ 3 ಗಂಟೆಯಿಂದ 4 ಗಂಟೆಗೆ ಏಳಿ. ಅದಕ್ಕೆ ಮೊದಲು 1 ಗಂಟೆ 2 ಗಂಟೆಗೆ ಮೊದಲು ನಿಮ್ಮ ಮೊಬೈಲನ್ನು, ಟಿ ವಿ ನೋಡೋದನ್ನು ಎಲ್ಲ ನಿಲ್ಲಿಸಿ. ಇವತ್ತು ಮೊಬೈಲು ನಿಮಗೆ ಎಷ್ಟು ಲಾಭನೋ ಅದು 10 ಪಟ್ಟು ನಷ್ಟ. ಲಾಭ ಹೇಳ್ಬೋದು ನೀವು, ಇದೇ ಲಾಭ 1% ಲಾಭ ಇದೆ, ಆದರೆ 10% ಇದರಿಂದ ತೊಂದರೆ ಆಗ್ತಾ ಇದೆ. ನರಮಂಡಲಗಳ ಮೇಲೆ ತುಂಬ ದುಷ್ಪರಿಣಾಮ ಬೀರ್ತಾ ಇದೆ. ಇದರಿಂದ ನಮ್ಮ ಮಕ್ಕಳು ಮಾನಸಿಕವಾಗಿ ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ. ಆಮೇಲೆ ಅದರಲ್ಲಿ ನೋಡಬಾರದನ್ನೆಲ್ಲ ನೋಡಿ, ಮಾಡಬಾರದನ್ನೆಲ್ಲ ಮಾಡಿ ಆರೋಗ್ಯದ ಮೇಲೆ, ನರನಾಡಿಗಳ ಮೇಲೆ ತುಂಬ ದುಷ್ಪರಿಣಾಮ ಬೀರ್ತದೆ. ಆದ್ಮೇಲೆ ರಾತ್ರಿ ಮಲಗುವಾಗ ನಿಮ್ಮ ಹಾಸಿಗೆ ಮೃದುವಾಗಿರಲಿ. ಮೃದು ಅಂದರೆ ತುಂಬ ಮೃದು ಅಲ್ಲ, ಮಿತವಾದ ಮೃದು ಇರಲಿ. ನೀವು ಸರಾಗವಾದ ಬಟ್ಟೆಯನ್ನು, ಸಡಿಲವಾದ ಬಟ್ಟೆಯನ್ನು ಧರಿಸ್ಕೊಂಡು ಮಲಗುವಾಗ ರೂಮ್ನಲ್ಲಿ ಲೈಟು ತೆಗೆದಿರಬೇಕು. ಫುಲ್ಲು ಕತ್ತಲೆಯಲ್ಲಿ ನೀವು ಮಲಗಬೇಕು. ಆ ಕತ್ತಲೆಯಲ್ಲಿ ಮಲಗಿದಾಗ ನಿಮ್ಮ ದೇಹದಲ್ಲಿರೋ ಅನೇಕ ರೋಗಗಳು ಅದು ಭಾಳ ಬೇಗ ನಿಮ್ಮನ್ನು ಬಿಟ್ಟು ಹೋಗ್ತದೆ. ನಿದ್ದೆಗಿಂತ ದೊಡ್ಡ ಟಾನಿಕ್ಕು ಯಾವುದೂ ಇಲ್ಲ. ಅದರಿಂದ ಆದ್ಮೇಲೆ ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಿದ್ದೆಯನ್ನು ನೀವು ಹಗಲೊತ್ತಲ್ಲಿ ಮಾಡಬೇಡಿ. ರಾತ್ರಿ ನಿದ್ದೆ ಮಾಡಿ, ಬೆಳಗ್ಗೆ ದುಡಿರಿ. ಹಗಲೊತ್ತು ದುಡಿಯೋದು, ರಾತ್ರಿ ನಾವು ನಿದ್ದೆಯನ್ನು ಮಾಡಬೇಕು. ಇದರಿಂದ ನಿಮ್ಮಲ್ಲಿ ಅನೇಕ ಆರೋಗ್ಯದ ಸಮಸ್ಯೆ ಇದ್ದರೆ ನಿದ್ದೆ ಇದನ್ನು ಸರಿ ಮಾಡ್ತದೆ. ಇವತ್ತು ನಾನು ನಿಮಗೆ ಕೊಟ್ಟಿರೋ ಮಾಹಿತಿ ಉಪಯೋಗ ಬರ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ತುಂಬ ಜನರು ತಿಳ್ಕೊಳ್ತಾರೆ ತಮ್ಮಯ್ಯ ಕೃಷಿ ಕ್ಲಾಸ್ ಬಗ್ಗೆ ಬಿಟ್ಟು ಏನೇನೋ ಹೇಳ್ತಾ ಇದ್ದಾನೆ ಅಂತ. ಕೃಷಿ ಒಂದೇ ಅಲ್ಲ, ನಮ್ಮ ಹತ್ರ ಎಲ್ಲವೂ ಇದೆ. ಯೋಗ, ಆಧ್ಯಾತ್ಮಿಕ, ಸಮಾಜ ಸೇವೆ, ರಾಜಕಾರಣ ಎಲ್ಲವೂ ಮಿಕ್ಸಿಂಗ್ ಇದೆ. ಅದರಿಂದ ನಾನು ನಿಮಗೆ ಹಂತವಾಗಿ ಸಾಧ್ಯವಾದಷ್ಟು ಸಮಾಜಕ್ಕೆ ಬೇಕಾದಂಥ ಒಳ್ಳೆಯ ವಿಚಾರಗಳನ್ನು ನನ್ನ ಕೈಲಿ ನಾನು ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ಯಾವುದು ನಮ್ಮದು ಸ್ವಂತ ಅಲ್ಲ, ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿರುವಂಥ ಈ ಅಭ್ಯಾಸಗಳನ್ನು ನಾನು ನಿಮಗೆ ತಿಳಿಸಿ, ನನ್ನ ಅನುಭವದಲ್ಲಿ ನಮ್ಮ ಯೋಗ ವಿದ್ಯಾರ್ಥಿಗಳ ಮೇಲೆ ನಾನು ಪ್ರಯೋಗ ಮಾಡಿದ್ದು, ಅನೇಕ ಜನ ರೋಗಿಷ್ಠರು ಬಂದು ನಮ್ಮ ಹತ್ರ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದು ಎಲ್ಲವನ್ನು ನಾನು ಅದನ್ನು ಕರೆಕ್ಟಾಗಿ ಕಂಡು ಹಿಡ್ಕೊಂಡು ನಮ್ಮ ಪೂರ್ವಿಕರು ಏನು ಮಾಡ್ತಾಯಿದ್ರು ಅದನ್ನೇ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯಮಾಡಿ ಇದನ್ನು ನಿಮಗೆ ಇಷ್ಟ ಆಗಿದೆ, ನಿಮಗೆ ಖುಷಿಯಾಗಿದೆ ಅಂದರೆ ನಿಮ್ಮ ಸ್ನೇಹಿತರಿಗೆ ವಿಚಾರವನ್ನು ಕಳಿಸ್ಕೊಡಿ. ಅವರು ಅದನ್ನು ನೋಡಲಿ, ಬದಲಾವಣೆ ಆಗಲಿ. ಒಂದು ಮಗು ಬದಲಾವಣೆ ಆದರೆ
ಒಬ್ಬ ವ್ಯಕ್ತಿಗೆ ಇದರಿಂದ ಲಾಭ ಆದರೆ ನಾನು ಮಾಡಿದ ಪ್ರಯತ್ನಕ್ಕೆ ಅದು ಸಾರ್ಥಕ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಪಾಸಿಟಿವ್ ತಮ್ಮಯ್ಯ. ನಮಸ್ತೆ.